ಎಂತ ಪರಿಸ್ಥಿತಿ ಬಂದೊದಗಿದೆ ಈ ಸಮಾಜದಲ್ಲಿ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಅಂತ ತಲೆಬಾಗಿ ನ್ಯಾಯಾಧೀಶರ ಮುಂದೆ ನಿಂತರೆ ವಾದಿಸುವ ನ್ಯಾಯವಾದಿಗಳು ಅಪರಾಧಿಗಳ ಮನೆ ನಿಂತರೆ ಏನು ಅರಿಯದ ಪಾಪ ಆ ಅರುಣ್ ತನ್ನ ಹೆಂಡತಿ ಮಗಳನ್ನು ಕಳೆದುಕೊಂಡು ತಲೆ ತಗ್ಗಿಸಿ ನ್ಯಾಯಾಲಯದಲ್ಲಿ ನಿಂತಿರಬೇಕಾದರೆ ನನ್ನ ಕರುಳು ಚುರ್ರಂತ ಇದೆ. ಆದರೂ ನನ್ನ ಕೈಯಲ್ಲಿ ಏನು ಮಾಡಲಾಗುತ್ತಿಲ್ಲವಲ್ಲ. ಯಾಕೆಂದರೆ ಈ ಕೆಟ್ಟ ಸಮಾಜ ಭ್ರಷ್ಟರ ಪರ ನಿಂತಿರಬೇಕಾದರೆ ದಕ್ಷರಾದ ನಮ್ಮಂತ ಅಧಿಕಾರಿಗಳು ಯಾರ ಪರ ನಿಲ್ಲಬೇಕು? ಏನು ಅರಿಯದ ಆ ಮುಗ್ಧ ಮಗುವನ್ನು ನೆನೆಸಿಕೊಂಡರೆ ಈ ಭಾರತ ಮಾತೆಯ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನ್ಯಾಯವೋ ಅನ್ಯಾಯವೋ ಆ ಚಿಕ್ಕ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ ಆ ಷಂಡರನ್ನು ಹುಡುಕಿ ಅವರ ರುಂಡವನ್ನು ಚೆಂಡಾಡದಿದ್ದರೆ ನಾನು ಅಜಯ್ ರಾವ್ ಎಸಿಪಿ ಅಜಯ್ ರಾವನೇ ಅಲ್ಲ. ನಮಸ್ತೆ ಸಾಹೇಬ್ರೆ. ಏನಾಯ್ತು? ಕೋರ್ಟಿಂದ ಬರುವಾಗ ಅರುಣ್ ಅವರು ಡಿಪಿಯಿಂದ ತಪ್ಪಿಸಿಕೊಂಡಿದ್ದಾರೆ. ವಾಟ್? ಅರುಣ್ ಯಾಕೆ ಇಂಥ ಕೆಲಸ ಮಾಡಿದೆ? ನಿನ್ನ ಪರವಾಗಿ ನಾನು ನಿಂತಿರಬೇಕಾದರೆ ನೀನು ಬಿಸಿ ನಾಳೆ ಜೀಪ್ ತೆಗಿ. ಆಯ್ತು ಸಾಹೇಬ್ರೆ, ನಾವು ಹೋಗ್ಬೇಕು. ಆಯ್ತು ಸಾಹೇಬ್ರೆ.